ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಒಂದು ಈ ಒಂದು ಜಲಿಯನ್ ವಾಲಾಬಾಗ್ನ ಹತ್ಯಾಕಾಂಡ 1919ರಲ್ಲಿ ಏನು ಪಂಜಾಬ್ನ ಅಮೃತಸರ ಕೋಟೆಯಲ್ಲಿ ನಡೆದಂಥ ಈ ಒಂದು ಘಟನೆ ನಿಜವಾಗ್ಲೂ ಭಾರತೀಯರಲ್ಲಿ ಒಂದು ಕರಾಳ ದಿನ ಅಂತಲೇ ಇದನ್ನು ನಾವು ಆಚರಣೆಯನ್ನು ಮಾಡಬೇಕಾದಂಥ ಒಂದು ಸಂದರ್ಭ. ಯಾಕೆ ಅಂತ ಹೇಳಿದ್ರೆ ಅವತ್ತಿನ ಏನು ಬ್ರಿಟಿಷ್ ಕ್ರೌರ್ಯದ ಒಂದು ರೌಲತ್ ಕಾಯ್ದೆಯ ಒಂದು ವಿಚಾರವಾಗಿ 10,000ಕ್ಕೂ ಹೆಚ್ಚು ಜನ ಅಲ್ಲಿ ಪ್ರತಿಭಟನಾಕಾರರಾಗಿ ಮೌನವಾಗಿ ಇದ್ದಂಥ ಸಭೆಯ ಮೇಲೆ ಜನರಲ್ ಡಯರ್ ಅವರು ತನ್ನ ಸೈನ್ಯಕ್ಕೆ ಒಂದು ಅಧಿಕಾರವನ್ನು ಕೊಟ್ಟಿರ್ತಾರೆ. ಏನು ಅಂತ ಹೇಳಿದ್ರೆ, ನಿಮ್ಮ ಕೊನೆಯ ಬಂದೂಕು ಎಲ್ಲಿವರೆಗೆ ಆರುತ್ತೋ ಅಲ್ಲಿಯವರೆಗೂ ನೀವು ಬಂದೂಕಿನ ಗುಂಡುಗಳ ಸುರಿಮಳೆಯನ್ನು ಗೈಬೇಕು ಅನ್ನೋ ಒಂದು ಆರ್ಡರ್ ಬಂದಿರುತ್ತೆ. ಅಮಾಯಕವಾಗಿ ಕೂತಿರ್ತಕ್ಕಂಥ ಶಾಂತಿಯುತ ಸಭೆಯ ಮೇಲೆ ಈ ಗುಂಡಿನ ದಾಳಿ ನಡೆದಾಗ ಸುಮಾರು ಕಾಂಗ್ರೆಸ್ ಸರ್ಕಾರದ ಸಭೆ ಪ್ರಕಾರ 1,000 ಜನ ಹಾಗೂ ಗಾಯಗೊಂಡವರಲ್ಲಿ 1,500 ಜನ ಗಾಯಗೊಂಡಿರ್ತಾರೆ. ಅಲ್ಲೊಂದು ಬಾವಿ ಕೂಡ ಇರುತ್ತೆ. ಈ ಗುಂಡಿನ ರಕ್ಷಣೆಯಿಂದ ತಪ್ಪಿಸಿಕೊಳ್ಳಲು ಆ ಒಂದು ಬಾವಿಯಲ್ಲಿ ತುಂಬ ಜನ ಬಿದ್ದು ಪ್ರಾಣಾತ್ಮಹತ್ಯೆಯನ್ನು ಮಾಡ್ಕೊತಾರೆ. ಆ ಒಂದು ಬಾವಿಗೆ ಹುತಾತ್ಮ ಬಾವಿ ಅಂತಲೇ ಕೂಡ ಅಮೃತಸರದಲ್ಲಿ ಕರೆಯಲಾಗ್ತದೆ. ಈ ಒಂದು ಘಟನೆಯ ನಂತರ ಭಾರತದಲ್ಲಿ ಒಂದು ಸ್ವಾತಂತ್ರ್ಯ ಹೋರಾಟ ಇನ್ನಷ್ಟು ಸಿಡಿಲವಾಗ್ತಾ ಹೋಗ್ತಾ ಇರ್ತದೆ. ಅದರಲ್ಲಿ ಉಧಮ್ ಸಿಂಗ್ ಮತ್ತು ಭಗತ್ ಸಿಂಗ್ ಎಂಬ ಈ ಒಂದು ಕ್ರಾಂತಿಕಾರಿಗಳಿಂದ ಇನ್ನೊಂದಿಷ್ಟು ಸ್ವಾತಂತ್ರ್ಯ ಹೋರಾಟದ ತಿರುವನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ಈಗ 1947ರಲ್ಲಿ ಸ್ವಾತಂತ್ರ್ಯವನ್ನು ಪಡೆದಂಥ ನಮ್ಮ ಭಾರತೀಯರು ಈ ಒಂದು 107 ವರ್ಷಗಳ ಈ ಒಂದು ಕರಾಳ ದಿನವನ್ನು ನಾವೆಲ್ಲರೂ ಕೂಡ ನೆನೆದು ಅಲ್ಲಿ ಈ ಒಂದು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮಾಡಿದಂಥ ಈ ಹುತಾತ್ಮರಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸಲು ನಾವಿಲ್ಲಿ ಶ್ರೀರಂಗಪಟ್ಟಣದ ಪ್ರಜ್ಞಾವಂತ ವೇದಿಕೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಎಲ್ಲರೂ ಕೂಡ ಧನ್ಯವಾದಗಳನ್ನು ಮಾಡ್ತೀನಿ.